ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೇ ಸಮಸ್ಯೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ತಂದೆಯ ದೇವರನ್ನು ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಅರಸಾರು ನಾವೆಲ್ಲರೂ, ಅಯ್ಯ ಯಾಜಕರು ನಾವೆಲ್ಲರೂ. ಅರಸಾರು ನಾವೆಲ್ಲರೂ, ಅಯ್ಯ ಯಾಜಕರು ನಾವೆಲ್ಲರೂ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ಸಕಲವ ಪಡೆದವನೇ, ಸರ್ವಶಕ್ತನೇ. ಸಕಲವ ಪಡೆದವನೇ, ಸರ್ವಶಕ್ತನೇ. ಮಹಿಮೆಗೆ ಯೋಗ್ಯನೇ, ಅಯ್ಯಾನಂದದ ದೀಪವೇ. ಮಹಿಮೆಗೆ ಯೋಗ್ಯನೇ, ಅಯ್ಯಾನಂದದ ದೀಪವೇ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನ ಕ್ರಿಯೆಗಳೆಲ್ಲ ಅತಿಶಯ ಆಶ್ರಯವೇ. ನಿನ್ನ ಕ್ರಿಯೆಗಳೆಲ್ಲ ಅತಿಶಯ ಆಶ್ರಯವೇ. ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ಮಗನಾಗಿ ಆರಿಸಿಕೊಂಡೆ,
ಪುನರ್ಜನ್ಮ ನೀಡಿರುವೆ, ಮಗನಾಗಿ ಆರಿಸಿಕೊಂಡೆ. ಪುನರ್ಜನ್ಮ ನೀಡಿರುವೆ, ಅರಸಾರು ನಾವೆಲ್ಲರೂ, ಅಯ್ಯ ಯಾಜಕರು ನಾವೆಲ್ಲರೂ. ಅರಸಾರು ನಾವೆಲ್ಲರೂ, ಅಯ್ಯ ಯಾಜಕರು ನಾವೆಲ್ಲರೂ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನದಿಂದ ನಾವು ಓದುವ. ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸಿದನು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ಕೊಲೊಸ್ಸೆಯರಿಗೆ ಬರೆದ 1ನೇ ಅಧ್ಯಾಯ 25ನೇ ವಚನದಲ್ಲಿ ಆತನು ಬರೀತಾನೆ, ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸ್ತಾನೆ. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸ್ತಾನೆ. ಪ್ರೀಚಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಸಾರುವಂಥದ್ದು, ದಟ್ ದ ವರ್ಡ್ ಆಫ್ ಫೇತ್, ಅದು ನಂಬಿಕೆಯ ವಿಷಯವಾದ ಮಾತು. ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದು ಪಾಪ. ಓಕೆ, ನಂಬಿಕೆಗೆ ಆಧಾರ. ಇವತ್ತು ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ. ನಮಗೆ ನಂಬಿಕೆಗೆ ಆಧಾರ ಅದು ಕ್ರಿಸ್ತನ ವಾಕ್ಯ. ರೋಮನ್ಸ್ 10:17 ಹೇಳ್ತದೆ, ನಮ್ಮ ನಂಬಿಕೆಗೆ ಆಧಾರ ಏನಂತ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಸೊ ದೆನ್ ಫೇತ್ ಕಮ್ಸ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತದೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಕ್ರಿಸ್ತನ, ದ ವರ್ಡ್ ಆಫ್ ಕ್ರೈಸ್ಟ್. ಹಾಗಾದರೆ ಕ್ರಿಸ್ತನ ವಾಕ್ಯ ಆಧಾರ ಅಂದರೆ ಏನು? ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ ದಿವಸ ನೀವು ದೇವರ ಮಕ್ಕಳಾಗಿದ್ದೀರಿ. ನಂಬರ್ 1, ನಿಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ನಂಬರ್ 3, ದೇವರ ನಿತ್ಯ ಜೀವ ನಿಮ್ಮ ಆತ್ಮದಲ್ಲಿ ಅವತರಿಸಿ ವಾಸ ಮಾಡ್ತಾ ಇದೆ. ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ದೇವರು ನಿಮ್ಮ ಅಪರಾಧಗಳನ್ನು ನಿಮ್ಮ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ನನ್ನನ್ನು ಮತ್ತು ನಿನ್ನನ್ನು ಸಮಾಧಾನಪಡಿಸಿಕೊಂಡಿದ್ದಾನೆ. ಈಗ ದೇವರು ನಮ್ಮ ಒಟ್ಟಿಗೆ ಸಮಾಧಾನವಾಗಿರುವುದಕ್ಕೆ ಕಾರಣ ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ. ನಮ್ಮ ಅಪರಾಧಗಳ ನಿಮಿತ್ತವಾಗಿ, ನಮ್ಮ ಪಾಪಗಳ ನಿಮಿತ್ತವಾಗಿ ನಮ್ಮ ದಂಡನೆಯನ್ನು ಆತನು ಹೊತ್ತುಕೊಂಡು ಹೋದನು. ಆತನು ಹೊತ್ತುಕೊಂಡು ಹೋದ ಕಾರಣ ದೇವರು ನಮ್ಮ ದಂಡನೆಯನ್ನು ಆತನ ಮೇಲೆ ಹಾಕಿದ್ದಾನೆ. ಆತನ ಮೇಲೆ ಹಾಕಿ ನಮ್ಮನ್ನು ಆತನಿಗೆ ಸಮಾಧಾನಪಡಿಸಿಕೊಂಡಿದ್ದಾನೆ. ಈ ವಾಕ್ಯವನ್ನು ಸಾರುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ತಾನೆ.
Praise God. 2 Corinthians 5 chapter ಸೇವೆಯನ್ನು ನಮಗೆ ಅನುಗ್ರಹಿಸ್ತಾನೆ. ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹ ಮಾಡಿದ್ದಾನೆ. Okay, now all things are of God who has reconciled us to himself through Jesus Christ and has given us the ministry of reconciliation. The ministry, ಸಮಾಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ಹೇಳ್ತದೆ, ಆ ಸಮಾಧಾನ ವಾಕ್ಯವೇನೆಂದರೆ 5ನೇ ಅಧ್ಯಾಯ 19ನೇ ವಚನ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದಾನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸ್ತಾನೆ. ಏನೇನೋ ಸಾರಲಿಕ್ಕೆ ದೇವರು ನಮ್ಮನ್ನು ನೇಮಿಸಲಿಲ್ಲ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಸಭೆಗೆ ಸೇವಕನಾದೆನು, ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸಿದಗೋಸ್ಕರ ನಿಮ್ಮ ಪ್ರಯೋಜನಗೋಸ್ಕರ ನಾನು ನೇಮಿಸ್ತಾನೆ. ಓಕೆ, ಕೊಲೀಷನ್ 1 chapter 25 verse. ಈಗ ತಾನೇ ಓದಿದ ಕೊಲೀಸರಿಗೆ ಬರೆದ 1ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಓದಿದೆವು, ನಾನು ಸಭೆಗೆ ಸೇವಕನಾದೆನು, ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸಿತು. ನಾನು ಮಾತಾಡಿದ ಮಾತುಗಳಿಂದ ಅದು ನಿಮಗೆ ಪ್ರಯೋಜನವಾಗುತ್ತದೆ. ಓಕೆ, ಪ್ರಯೋಜನವಾಗುತ್ತದೆ. ನಿಮ್ಮ ಪ್ರಯೋಜನಗೋಸ್ಕರ, ನನ್ನ ಪ್ರಯೋಜನಗೋಸ್ಕರ ಅಂತ ಹೇಳಲಿಲ್ಲ, ನಿಮ್ಮ ಪ್ರಯೋಜನಗೋಸ್ಕರ ನನಗೆ ದಯಪಾಲಿಸ್ತೇನೆ. ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಕೇಳಿದಾಗ ಅದರಲ್ಲಿ ನಿಮಗೆ ಪ್ರಯೋಜನವಾಗ್ತದೆ. ನೀವು ದೇವರ ವಾಕ್ಯವನ್ನು ಕೇಳಿದಾಗ ನಿಮಗೆ ಲಾಭ ಆಗ್ತದೆ. ನೀನು ಜ್ಞಾನವಂತನಾದರೆ ಆ ಜ್ಞಾನದಿಂದ ನಿನಗೆ ಲಾಭವಾಗುವುದು. ಧರ್ಮನಿಂದಕನಾದರೆ ಅದರ ಫಲವನ್ನು ನೀನು ಅನುಭವಿಸ್ತಿ ಅಂತ ವಾಕ್ಯ ಹೇಳ್ತೇವೆ. ದೇವರ ವಾಕ್ಯವನ್ನು ಕೇಳುವುದರಿಂದ ನಿಮಗೆ ಲಾಭ ಆಗ್ತದೆ, ನಿಮಗೆ ಪ್ರಯೋಜನ ಆಗ್ತದೆ. ದೇವರ ವಾಕ್ಯವನ್ನು ಕೇಳಿದ್ದರಿಂದ ನೀವು ಅನ್ನಿಸ್ತಲ್ಲ ಬೋಧಿಸುವವನಿಗೆ ಲಾಭ ಅಂತ. ದೇವರ ವಾಕ್ಯವನ್ನು ಕೇಳುವುದರಿಂದ ನಿಮಗೆ ಲಾಭ ಆಗ್ತದೆ, ನಿಮಗೆ ಪ್ರಯೋಜನ ಆಗ್ತದೆ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ನಿಮಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ನೀವು ಏನು ಮಾಡಲು ಶಕ್ತರು, ದೇವರು ನಿಮ್ಮ ಒಟ್ಟಿಗೆ ಏನು ಹೇಗಿದ್ದಾನೆ, ದೇವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡಿದ್ದಾನೆ, ದೇವರ ಹೃದಯ ನಿಮ್ಮ ಕುರಿತಾಗಿ ಏನು ಇದೆ, ದೇವರು ನಿಮ್ಮನ್ನು ಏನಂತ ಅಕ್ಸೆಪ್ಟ್ ಮಾಡಿದ್ದಾನೆ, ಇದೆಲ್ಲ ವಾಕ್ಯದ ಮೂಲಕ ನಮಗೆ ಗೊತ್ತಾಗ್ತದೆ. ಈ ಸತ್ಯ ನಮ್ಮ ಒಳಗೆ ಪ್ರಕಟವಾದಾಗ ನಾವೆಲ್ಲ ಸುಳ್ಳುಗಳನ್ನು ತಿರಸ್ಕಾರ ಮಾಡುತ್ತೇವೆ. ಸೈತಾನಲ್ಲಿ ಇರುವಂಥ ಒಂದೇ ಒಂದು ಅಸ್ತ್ರ, ಅದು ಸುಳ್ಳು. ಆತನು ಸುಳ್ಳುಗಳಿಂದ ಮನುಷ್ಯನ ಮನಸ್ಸನ್ನು ಮಂಕು ಮಾಡುತ್ತಾನೆ. ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ನಿಮ್ಮಲ್ಲಿ ಸತ್ಯ ಇದ್ದರೆ ಮಾತ್ರ ಪ್ರತಿಯೊಂದು ಸುಳ್ಳುಗಳನ್ನು ನೀವು ಎದುರಿಸ್ತೀರಿ. ನಿಮ್ಮಲ್ಲಿ ಬೆಳಕಿದ್ದರೆ ಮಾತ್ರ ನೀವು ಕತ್ತಲೆಯನ್ನು ಎದುರಿಸ್ತೀರಿ. ನಿಮ್ಮಲ್ಲಿ ಸತ್ಯ ರಿಯಾಲಿಟಿ ಇಲ್ಲ ಅಂತ ಹೇಳಿದರೆ ನೀವು ಸುಳ್ಳುಗಳನ್ನು ಸತ್ಯವೆಂದು ಕಾರ್ಪೆಟ್ ಆಗಿ ಅಕ್ಸೆಪ್ಟ್ ಮಾಡ್ತೀರಿ. ಓಕೆ, ಅದನ್ನು ಅಂಗೀಕಾರ ಮಾಡ್ತೀರಿ. ಅದಕ್ಕೋಸ್ಕರ ನಾವು ಸತ್ಯದಲ್ಲಿ ದೃಢವಾಗಿ ನಿಲ್ಲಬೇಕು, ಸತ್ಯದಲ್ಲಿ ಪ್ರಜ್ವಲಿಸಬೇಕು. ಸತ್ಯವನ್ನು ನೀವು ಪ್ರೀತಿಸ್ತಿಲ್ಲ ಅಂತ ಹೇಳಿದರೆ ನೀವು ಅಸತ್ಯವನ್ನು ಆಡುವ ಭ್ರಮೆಯಲ್ಲಿ ಇರುತ್ತೀರಿ. ಓಕೆ, ಪ್ರಿಯರೇ, ಸತ್ಯ ಏನಂತ ಹೇಳಿದರೆ ದೇವರು ಕ್ರಿಸ್ತನಲ್ಲಿ ನಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ. ಸತ್ಯ ಏನಂತ ಹೇಳಿದರೆ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕ್ಷಮಿಸಿದ್ದಾನೆ. ಸತ್ಯ ಏನಂತ ಹೇಳಿದರೆ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ತನ್ನ ಮಕ್ಕಳಾಗಿ ಅಂಗೀಕರಿಸ್ತಾನೆ. ಈ ವಚನವನ್ನು ಪ್ರಿಯರು ನೀವು ಶಾರೀರಿಕ ಬುದ್ಧಿಯಿಂದ ಅರ್ಥ ಮಾಡಿದರೆ ನಿಮಗೆ ಅರ್ಥ ಆಗುವುದಿಲ್ಲ. ಓಕೆ, ಯೇಸುವಿನ ಶಿಷ್ಯರಿಗೆ ಕೂಡ ಅರ್ಥ ಆಗಲಿಲ್ಲ. ಇದು ಕಠಿಣವಾದ ಮಾತು, ಇದು ಯಾರಿಗೆ ತಿಳಿದಿತ್ತು ಅಂತ ಅವರು ಕೂಡ ಹೇಳಿದರು. 6ನೇ ಅಧ್ಯಾಯ 60ನೇ ವಚನ ಯೋಹಾನ ಸುವಾರ್ತೆಯಲ್ಲಿ. ಬಟ್ ಯೇಸು ಸ್ವಾಮಿ ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ, ಅದು ಆತ್ಮಕ್ಕೆ ಜೀವವನ್ನು ಕೊಡುತ್ತದೆ. ಆತ್ಮ ವಿಚಾರಗಳನ್ನು ಆತ್ಮಿಕ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೇರೆ, ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಅರ್ಥ ಆಗ್ತದೆ. ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ಎವ್ರಿ ಟೈಮ್, ಪ್ರತಿ ಸಂದರ್ಭದಲ್ಲಿ ನೀವು ದೇವರ ವಾಕ್ಯವನ್ನು ಕೇಳುವಾಗ ನಿಮ್ಮ ಆತ್ಮಕ್ಕೆ ಬೆಳಕು ವರ್ಗಾವಣೆ ಆಗ್ತದೆ, ಕೃಪೆ ವರ್ಗಾವಣೆ ಆಗ್ತದೆ, ದೇವರ ಜೀವ ವರ್ಗಾವಣೆ ಆಗ್ತದೆ. ನಿಮ್ಮ ಆತ್ಮ ಪುಷ್ಟನಾಗುತ್ತಾನೆ, ನಿಮ್ಮ ಆತ್ಮ ಬಲಾಢ್ಯನಾಗುತ್ತಾನೆ. ನೀವು ಆತ್ಮಿಕತೆಯಲ್ಲಿ ಬಲಾಢ್ಯರಾಗುತ್ತೀರಿ.
ನೀವು ಪ್ರಜ್ವಲಿಸ್ತೀರಿ. ನಿಮ್ಮ ಒಳಗೆ ದೇವರು ಇಟ್ಟಂಥ ಪವಿತ್ರಾತ್ಮನು ಆತನು ಪ್ರಜ್ವಲಿಸ್ತಾನೆ. ಯಾಕಂದರೆ ಪ್ರಾಬ್ಲಮ್ ಇರುವಂಥದ್ದು ನಮ್ಮ ಮೈಂಡಲ್ಲಿ. ಈ ಮೈಂಡ್ ಎಂಬುವಂಥದ್ದು ಒಂದು ಪ್ರಾಣದ ಭಾಗ. ಪ್ರಾಣದಲ್ಲಿ ನಮ್ಮ ಮೈಂಡ್, ನಮ್ಮ ಮನಸ್ಸಿದೆ, ನಮ್ಮ ವಿಲ್, ಚಿತ್ತ ಇದೆ, ನಮ್ಮ ಇಮೋಷನ್ ಹೇಳ್ತಾರೆ, ಭಾವನೆಗಳಿವೆ. ಅದರಲ್ಲಿ ನೀವು ಸುಳ್ಳುಗಳನ್ನು ನೀನು ಅಕ್ಸೆಪ್ಟ್ ಮಾಡಿದರೆ ನಿನ್ನ ಆತ್ಮದಲ್ಲಿರುವ ಆ ನದಿ, ನಿನ್ನ ಆತ್ಮದಲ್ಲಿರುವ ಪವಿತ್ರಾತ್ಮನ ಆ ಒಂದು ಪ್ರೋತ್ಸಾಹ ಅದು ಏನಾಗ್ತದೆ ಅಂತ ಹೇಳಿದ್ರೆ ಮುಚ್ಚಲ್ಪಡುತ್ತದೆ. ಯಾವಾಗ ನೀವು ಸತ್ಯಕ್ಕೆ ಕಿವಿ ಕೊಡುತ್ತೀರಿ, ನಿಮ್ಮ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತರುತ್ತೀರಿ, ನಿಮ್ಮ ಮನಸ್ಸು ಓಪನ್ ಆಗ್ತದೆ. ಯಾವಾಗ ನಿಮ್ಮ ಮನಸ್ಸು ಓಪನ್ ಆಗ್ತದೆ, ಜೀವಧಾರೆಗಳು ನಿಮ್ಮ ಒಳಗಿಂದ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಸತ್ಪುರುಷನ ನುಡಿಯು ಅದು ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ ಅಂತ. ಓಕೆ, ಜ್ಞಾನೋಕ್ತಿ 18ನೇ ಅಧ್ಯಾಯ 4ನೇ ವಚನ. ಓಕೆ, ಜ್ಞಾನೋಕ್ತಿ, ಸತ್ಪುರುಷನ ನುಡಿ ಆಳವಾದ ನೀರು, ಜ್ಞಾನದ ಬುಗ್ಗೆ ಹರಿಯುವ ತೊರೆ. ಅದಕ್ಕೆ ಬೈಬಲ್ ಹೇಳ್ತೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನನ್ನ ಅವುಗಳ ಮೇಲಿನ ದೃಷ್ಟಿಯು ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಆದರೆ ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 20, 21, 22, 23. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ. ಯಾವಾಗ ಕ್ರಿಸ್ತನಲ್ಲಿ ನೀವು ಯಾರೆಂಬ ಸತ್ಯಾಂಶವನ್ನು, ವಾಕ್ಯಗಳನ್ನು ನೀವು ಧ್ಯಾನ ಮಾಡುತ್ತೀರಿ, ನಿಮ್ಮ ಸ್ಪಿರಿಟ್ ಯಾವಾಗಲೂ ಆತ್ಮಿಕ ಲೋಕದ ಸಂಗತಿಗಳನ್ನು ಹರಿಸಲಿಕ್ಕೆ, ಜೀವವನ್ನು ಹರಿಸಲಿಕ್ಕೆ ಯಾವಾಗಲೂ ಓಪನ್ ಆಗಿರ್ತದೆ. ದೇವರ ವಾಕ್ಯ ನಿಮ್ಮ ಸ್ಪಿರಿಟ್ ಮ್ಯಾನನ್ನು ಓಪನ್ ಮಾಡುತ್ತದೆ. ಸುಳ್ಳುಗಳು ನಿಮ್ಮ ಆತ್ಮದಲ್ಲಿದ್ದ ಸಂಗತಿಗಳನ್ನು ಮುಚ್ಚುತ್ತದೆ. ಅದಕ್ಕೋಸ್ಕರ ಯೇಸು ಹೇಳಿದ, ಕೇಳುವ ವಿಷಯದಲ್ಲಿ ಎಚ್ಚರವಾಗಿರಿ. ನಿಮ್ಮ ಕ್ರಿಸ್ತನ ವಿಷಯವಾದ ನಿಮ್ಮ ತಿಳುವಳಿಕೆಯನ್ನು ಕಾಪಾಡ್ರಿ, ಅದನ್ನು ಪ್ರೊಟೆಕ್ಟ್ ಮಾಡಿರಿ. ಸಿಕ್ಕಿದೆಲ್ಲ ಸಂಗತಿಗಳನ್ನು ಕೇಳಬೇಡ್ರಿ. ನಿಮ್ಮ ಆತ್ಮಕ್ಕೆ ಡ್ಯಾಮೇಜ್ ಮಾಡುವ ಸಂಗತಿಗಳನ್ನು ಕೇಳಬೇಡ್ರಿ. ದೇವರ ವಾಕ್ಯ ಕೇಳುವಂಥದ್ದು ನಿಮ್ಮ ಪ್ರಯೋಜನ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ನೀವು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯ ಹೇಳ್ತಿದೆ, ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಬಿಗಿಯಾಗಿಡಿ, ಅದೇ ನಿನಗೆ ಜೀವ ಅಂತ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತದೆ, ಜ್ಞಾನೋಕ್ತಿ 4:13, ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವ. ಓಕೆ, ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಸಭೆಗೆ ಸೇವಕನಾದೆನು, ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸಿದಗೋಸ್ಕರ, ನಿಮ್ಮ ಪ್ರಯೋಜನಗೋಸ್ಕರ ನನಗೆ ಅನುಗ್ರಹವಾಯಿತು. ಪ್ರೈಸ್ ಗಾಡ್. ಕೊಲೋಸ್ಯನ್ 1:25 ವರ್ಸ್ 26ನೇ ವಚನ ಹೇಳ್ತದೆ, 26 ಹೇಳ್ತದೆ, 1ನೇ ಕೊಲೋಸ್ಯನ್ 26 ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಎಲ್ಲರಿಗಲ್ಲ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ಅಂದರೆ ಈ ಕೃಪಾ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. 27ನೇ ವಚನ, ಆ ವಾಕ್ಯವೇನೆಂದರೆ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವೇನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುತ್ತದೆ. To them God will to make known what are the riches of the glory of his mystery among the Gentiles, which is Christ in you, the hope of glory. Which is Christ in you. ಕ್ರಿಸ್ತನು ನಿಮ್ಮಲ್ಲಿ ಇದ್ದು, ಕ್ರಿಸ್ತನು ಪರಲೋಕದಲ್ಲಿದ್ದು, ಕ್ರಿಸ್ತನು ಒಂದು ಕಟ್ಟಡದಲ್ಲಿದ್ದು, ಕ್ರಿಸ್ತನು ಎಲ್ಲಿ ಇದ್ದು ಅಂತ ಹೇಳಿಲ್ಲ. ಬೈಬಲ್ ಹೇಳುತ್ತೆ, ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುತ್ತೆ. ಹೋಪ್ ಆಫ್ ಗ್ಲೋರಿ. ನಿಮ್ಮ ಕಾನ್ಷಿಯಸ್ ಯಾವಾಗಲೂ ಇರಬೇಕು, ಕ್ರಿಸ್ತನು ನನ್ನ ಒಳಗೆ ವಾಸ ಮಾಡುತ್ತಾನೆ,
ಕ್ರಿಸ್ತನ್ ನಿಮ್ಮ ಒಳಗೆ ಮನೆ ಮಾಡಿದ್ದಾನೆ. ಕ್ರಿಸ್ತನ್ ನಿಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ಕ್ರಿಸ್ತನ್ ನಿಮ್ಮ ಒಳಗೆ ಇದ್ದುಕೊಂಡು ಮಾತಾಡುತ್ತಾನೆ. ಕ್ರಿಸ್ತ ನಿಮ್ಮಲ್ಲಿ ಇದ್ದುಕೊಂಡು ಚಲಿಸ್ತಾನೆ, ನಡೆಯುತ್ತಾನೆ. Praise God. ನಿಮ್ಮ ದೇಹದ ಅಂಗಗಳು ಕೂಡ ಅದು ಕ್ರಿಸ್ತನ ಅಂಗಗಳಾಗಿದೆ, ನಿಮಗೆ ಗೊತ್ತಿಲ್ಲವು. ಇದೆಯಾ ಬೈಬಲಲ್ಲಿ? 1 ಕೊರಿಂಥ 6:15 ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ನಿಮ್ಮ ದೇಹ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ಬ್ಲಡ್ ಸೆಲ್ಗಳು, ನಿಮ್ಮ ಪ್ಯಾಂಕ್ರಿಯಾ, ನಿಮ್ಮ ಹಾರ್ಟ್, ನಿಮ್ಮ ಕಿಡ್ನಿ, ಓಕೆ, ನಿಮ್ಮ ಬೋನ್ಸ್, ನಿಮ್ಮ ದೇಹದ ಎಲ್ಲ ಅಂಗಗಳು ಅದು ಕ್ರಿಸ್ತನ ಅಂಗಗಳಾಗಿದೆ ಅಂತ ನಿಮಗೆ ತಿಳಿಯೋದು. ಯಾಕಂದರೆ ಕ್ರಿಸ್ತ ನಿಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ಕ್ರಿಸ್ತ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಹೂ ಲಿವ್ಸ್ ಇನ್ ಯುವರ್ ಸ್ಪಿರಿಟ್, ಲಿವ್ಸ್ ಇನ್ ಯುವರ್ ಬಾಡಿ. ನಿಮ್ಮ ದೇಹದಲ್ಲಿ ಆತನು ವಾಸ ಮಾಡುತ್ತಾನೆ. ಈ ಸತ್ಯಾಂಶವನ್ನು ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ, ನಿಮ್ಮ ಮೈಂಡ್ ಸ್ಪಿರಿಚುವಲ್ ಆತ್ಮಿಕ ಸಂಗತಿಗಳಿಗೆ ಓಪನ್ ಆಗ್ತದೆ. ದೇವರ ವಾಕ್ಯ ಏನು ಮಾಡ್ತಾ ಅಂತ ಹೇಳಿದರೆ, ಸ್ವಾರ್ಥ ಏನು ಮಾಡ್ತಾ ಅಂತ ಹೇಳಿದರೆ, ನಮ್ಮ ಆತ್ಮಿಕ ಮನುಷ್ಯನ ಓಪನ್ ಮಾಡುತ್ತದೆ. ಸುಳ್ಳು ಏನು ಮಾಡ್ತಾ ಅಂತ ಹೇಳಿದರೆ, ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿಬಿಡ್ತದೆ. ಬ್ಲೈಂಡ್, ಮಂಕುತನ. ಅದರಿಂದ ಏನೇ ಆತ್ಮಿಕ ವಿಚಾರಗಳು ಮಾತಾಡಿದರೆ ಅವರಿಗೆ ಸುಳ್ಳಾಗಿ ಕಾಣ್ತದೆ. ಯಾಕಂದರೆ ಸುಳ್ಳನ್ನು ಜಾಸ್ತಿ ಪ್ರೀತಿಸುವ ಕಾರಣ. ಓಕೆ, ಸುಳ್ಳಾಗಿ ಕಾಣ್ತದೆ, ಅದು ಸತ್ಯವಾಗಿ ಕಾಣುವುದಿಲ್ಲ, ಅದು ಸುಮ್ಮನೆ ಅಂತ ಕಾಣ್ತದೆ. ಪ್ರೇರೆ, ಕ್ರಿಸ್ತನು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಕ್ರಿಸ್ತ ನಿಮ್ಮಲ್ಲಿ ಮನೆ ಮಾಡಿದ್ದಾನೆ. ಕ್ರಿಸ್ತ ನಿಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯೋದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದು ಎಂದು ಮಾಡಬಾರದು. ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿದೆ. ಓನ್ಲಿ ಫಾರ್ ಜೀಸಸ್, ಓನ್ಲಿ ಫಾರ್ ಗಾಡ್. ಒಂದು ವಸ್ತುವನ್ನು ಯಾರಿಗೂ ಒಂದು ಮೀಸಲಾಗಿಟ್ಟಿದೆ, ಯಾರಿಗೂ ಅದನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ. ಮೀಸಲು ಓನ್ಲಿ ಫಾರ್ ದಿಸ್ ಪರ್ಸನ್, ಅದು ಯಾರಿಗೂ ಮುಟ್ಲಿಕ್ಕಿಲ್ಲ. ಅದು ಬೈಬಲ್ ಹೇಳುತ್ತೆ, ಈ ದೇಹವನ್ನು ನೀವು ದೇವರಿಗೆ ಮೀಸಲಾಗಿತ್ತು, ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿ. ಯಾರು ಸಮರ್ಪಿಸಬೇಕು? ದೇವರು ನಮಗೆ ವಿಲ್ ಕೊಟ್ಟಿದ್ದಾನೆ, ನಮಗೆ ಡಿಸಿಷನ್ ಕೊಟ್ಟಿದ್ದಾನೆ. ನಮ್ಮ ದೇಹವನ್ನು ನಾವು ಕ್ರಿಸ್ತನ ಅಂಗಗಳಾಗಿ ಉಪಯೋಗಿಸಬಹುದು, ಅಥವಾ ಬೇರೆ ವಸ್ತುಗಳಿಗೆ ಕೊಡ್ಬೋದು, ಸೂಳೆಗಾರಿಗೆ ಕೊಡ್ಬೋದು. ಹಣ್ಣನ್ನು ತಿನ್ನಲಿಕ್ಕೆ ದೇವರನ್ನು ತಡೆಯಲಿಲ್ಲ, ತಿನ್ನದಾಗೆ ದೇವರು ಆದಾಮನಿಗೆ ವಿಲ್ ಕೊಟ್ಟಿದ್ದ. ತಿಂದರೆ ನೀನು ಸಾಯುತ್ತಿ, ಬಟ್ ಅದನ್ನು ತಿಂದ. ಅನೇಕರು ಎನ್ನಿಸ್ತಾರೆ, ದೇವರಿಗೆ ಗೊತ್ತಿತ್ತಲ್ಲ, ದೇವರಿಗೆ ಕಂಟ್ರೋಲ್ ಮಾಡುವುದು. ದೇವರು ಯಾರನ್ನು ಕಂಟ್ರೋಲ್ ಮಾಡೋದಿಲ್ಲ. ದೇವರು ಪ್ರತಿಯೊಬ್ಬನಿಗೆ ಓನ್ ವಿಲ್ ಕೊಟ್ಟಿದ್ದಾನೆ. ಯು ಕ್ಯಾನ್ ವಾಕ್ ಇನ್ ಲೈಫ್, ಯು ಕ್ಯಾನ್ ವಾಕ್ ಇನ್ ಡೆತ್. ಯು ಕ್ಯಾನ್ ಚೂಸ್ ಲೈಫ್, ಯು ಕ್ಯಾನ್ ಚೂಸ್ ಡೆತ್. ಅದು ನಮ್ಮ ಡಿಸಿಷನ್, ನಮ್ಮ ರೆಸ್ಪಾನ್ಸಿಬಿಲಿಟಿ. ದೇವರು ನಮಗೆ ಹೇಳಿದ್ದಾನೆ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಒಬ್ಬೊಬ್ಬನ ಹತ್ರ ಕೇಳಿಕೊಳ್ಳುವುದೇನೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿ. ನಿಮ್ಮ ದೇಹಕ್ಕೆ ಅನೇಕ ಆಶೆ ಆಕಾಂಕ್ಷೆಗಳು ಇರಬಹುದು. ನಾವು ಪ್ರಾಣಿಗಳಾಗಿ ಜೀವಿಸಲಿಕ್ಕೆ ಆಗುವುದಿಲ್ಲ. ದೇರ್ ಇಸ್ ಎ ಡಿಸಿಪ್ಲಿನ್. ವಿ ನೀಡ್ ಟು ಡಿಸಿಪ್ಲಿನ್ ಅವರ್ ಬಾಡಿ. ಅಪೊಸ್ತಲ ಪೌಲ್ ಹೇಳುತ್ತಾನೆ, ಇತರರನ್ನು ಹೋರಾಟ ಕರೆದ ಮೇಲೆ ನಾನೇ ಅಯೋಗ್ಯನಿಂದ ಎನಿಸಿಯನ್ನು ನನ್ನ ಮೈಯನ್ನು ಜಜ್ಜಿ ನಾನು ಸ್ವಾಧೀನಪಡಿಸ್ತೇನೆ. ಐ ಡಿಸಿಪ್ಲಿನ್ ಮೈ ಬಾಡಿ ಆ್ಯಂಡ್ ಬ್ರಿಂಗ್ ಇಟ್ ಮೈ ಸಬ್ಜೆಕ್ಷನ್. ನಮ್ಮ ದೇಹವನ್ನು ಡಿಸಿಪ್ಲಿನ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಯೇಸುವಿನ ಹೆಸರನ್ನು ಕೊಟ್ಟಿದ್ದಾನೆ, ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಹೇಗೆ ಜೀವಿಸ್ತಿ ಅದು ನಿನ್ನ ತೀರ್ಮಾನ. ಯಾರೊಬ್ಬರು ಬಿಹೇವ್ ಮಾಡಿದಂತ ಹೇಳಿ ದೇವರ ಮೇಲೆ ದೂರಲಿಕ್ಕೆ ಆಗುವುದಿಲ್ಲ. ತನ್ನ ಜೀವಿತವನ್ನು ರಾಂಗ್ ಆಗಿ ಜೀವಿಸ್ತಾ ಅಂತ ಹೇಳಿದುಕೊಂಡು ದೇವರ ವಾಕ್ಯ ಸುಳ್ಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾನೆ, ತನ್ನ ಪವಿತ್ರ ಆತ್ಮನ ಕೊಟ್ಟಿದ್ದಾನೆ. ದೇವರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ನೀವು ಹೇಗೆ ಜೀವಿಸಬೇಕು, ಹೇಗೆ ಜೀವಿಸಬಾರದಂತ.
ಹೇಗೆ ಜೀವಿಸಬೇಕಂತ ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ನೀನು ಹೇಗೆ ಜೀವಿಸುವುದಂತ ಕಂಡುಕೊಂಡ್ರೆ ಉಳಿದ ಎರಡು ಜೀವಿತವನ್ನು ಜೀವಿಸಲಿಕ್ಕೆ ಆಗೋದಿಲ್ಲ ಒಬ್ಬ ವ್ಯಕ್ತಿ. ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿ. ಯಾಕಂದರೆ ಕ್ರಿಸ್ತನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿದೆ. ನಿಮ್ಮ ಕಣ್ಣುಗಳು ಕ್ರಿಸ್ತನ ಕಣ್ಣುಗಳು, ನಿಮ್ಮ ಬ್ಲಡ್ ಸೆಲ್ಗಳು ಅದು ಕ್ರಿಸ್ತನ ಬ್ಲಡ್ ಸೆಲ್ಗಳು, ನಿಮ್ಮ ಸ್ಕಿನ್, ನಿಮ್ಮ ದೇಹ ಅದು ಕ್ರಿಸ್ತನ ದೇಹವಾಗಿದೆ. ಕ್ರೈಸ್ಟ್ ಇಸ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ಸಿಕ್ನೆಸ್ಗೆ ಮನೆ ಮಾಡಿ ಕೊಡಬೇಡ್ರಿ. ಈ ದೇವರು ಸಿಕ್ನೆಸ್ಗೋಸ್ಕರ ನೇಮಿಸ್ತಲ್ಲ, ಆರೋಗ್ಯಕ್ಕೋಸ್ಕರ. ನಿಮ್ಮ ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತ ಬೈಬಲ್ ಹೇಳುತ್ತದೆ. ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಹೇಗೆ? ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಯಾಕೋಬ 3:1. ಓಕೆ, ನನ್ನ ಸಹೋದರಿ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದನ್ನು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳು ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ನಿನ್ನ ಮಾತುಗಳಲ್ಲಿ ಗೊತ್ತಾಗ್ತದೆ ನೀನು ಆತ್ಮಿಕ ಮಾತು ಮಾತಾಡ್ತೀಯ, ಇಂದ್ರಿಯಗಳಿಂದ ಪ್ರೇರಿತನಾಗಿ ಮಾತಾಡ್ತಾ ಇದೆಯಾ. ಏನು ನೋಡ್ತಿ, ಏನು ಕೇಳ್ತಿ, ಏನು ಅನಿಸ್ತದೆ, ಏನು ಫೀಲ್ ಆಗ್ತದೆ, ಅದು ಮಾತಾಡುವಂಥದ್ದು ಇಂದ್ರಿಯಗಳಿಂದ. ಏನು ನಂಬಿ ಮಾತಾಡ್ತಾ ಇದ್ದಿ? ನಾನು ಕ್ರಿಸ್ತನಲ್ಲಿ ದೇವರ ಮಗನಾಗಿದ್ದೆ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಆಗ ನಿನ್ನ ದೇಹಕ್ಕೆ ಏನು ಮಾಡಬೇಕಂತ ನೀನು ಹೇಳ್ತಿ. ನನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಥ್ರೂ ಎ ವರ್ಡ್. ಯಾಕಂದ್ರೆ ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ಜೀವ ಮತ್ತು ಮರಣ ನಾಲಿಗೆ ವಶದಲ್ಲಿದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಎವ್ರಿ ಡೇ ಬೆಳಿಗ್ಗೆ ಎದ್ದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ, ಇವತ್ತು ನಾನು ಕ್ರಿಸ್ತನಲ್ಲಿ ದೇವರ ಮಗನಾಗಿದ್ದೇನೆ, ನಾನು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಗನಾಗಿ ನಾನು ಹುಟ್ಟಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇನೆ. ಲರ್ನ್ ಟು ಸ್ಪೀಕ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಮಾತಾಡ್ರಿ. ನಾನು ಹೇಳ್ತೇನೆ, ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ಓಕೆ ಪ್ರಿಯರೇ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿದೆ. ನಾವು ನಂಬುತ್ತೇವೆ ಯೇಸುವನ್ನು ನಮಗೋಸ್ಕರ ತಂದೆಯ ದೇವರು ಎಬ್ಬಿಸ್ತಾನೆ, ನನ್ನ ನೀತಿವಂತನಾಗಿ ಮಾಡುವುದಕ್ಕೋಸ್ಕರ. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆ ಅಂತ. ತಂದೆ, ಇವತ್ತು ವಾಕ್ಯಗಳ ಮೂಲಕ ನಮ್ಮಲ್ಲಿ ಮಾತಾಡಿದೆ. ಕ್ರಿಸ್ತನು ನಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದು. ಈ ವಾಕ್ಯಗಳು ಕೇಳಿದರಿಂದ ಅದರಿಂದ ನಮಗೆ ಪ್ರಯೋಜನವಾಗಿದೆ. ನೀನು ಜ್ಞಾನವಂತನಾದರೆ ಆ ಜ್ಞಾನವು ನಿನಗೆ ಪ್ರಯೋಜನ ಅಂತ ವಾಕ್ಯ ಹೇಳ್ತದೆ. ತಂದೆ, ಇದನ್ನು ನಾವು ಕಂಟಿನ್ಯೂ ಆಗಿ ಜೀವಿಸುವಂತೆ ನೀನು ನಮಗೆ ಸಹಾಯ ಮಾಡುತ್ತೆ. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಎಲ್ಲ ಕೇಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Release your anointing and grace and favor of God in Jesus' name. Amen, amen. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ 7 ಗಂಟೆಯಿಂದ 8 ಗಂಟೆ. ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ಅದೇ ರೀತಿ ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್. ಯು ಬ್ಲೆಸ್. ಆಮೆನ್.